ಎನ್ನುವುದನ್ನು ಮೆಚ್ಚಿದವಳಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ನಾನು ಯಾರು ಏನು ಎನ್ನುವಂತಹ ಅರಿವು ನಿನಗೆ ಆಗಬೇಕಾಗಿದೆ. ಇದು ಸುಜ್ಞಾನವನ್ನೇ ಕರುಣಿಸಿದ್ದೇನೆ. ಒಮ್ಮೆ ಕಂಡಿರಲಿ. ಒಣಗಿರುವ ಸುಜ್ಞಾನವನು ಚೇತನಗೊಳಿಸಿತು. ಹರಿದು ನಯದುರಿದ ಪೂರ್ವಸ್ಮರಣೆ ತಳೆದೆನು ತಾಯಿ ನೀನ ಮೊದಲಿತು ವಿಲ್ಲಪವಿದನು ಬೇರುತ ಕರುಣೆಯನ್ನು. ಅಹಂಕಾರದಲ್ಲಿ ಮುಂದಾದ ತಾಯಿ ಇದಾದಿಂದ ದಿವ್ಯ ಮಂಗಲವಾದಂತಹ ರೂಪವನ್ನು ಕಂಡಾಗ ಅಜ್ಞಾನ ಎಂಬಂತಹ ಗತ್ತರಲ್ಲೇ ಹೋಗಲ ಸುಜ್ಞಾನದ ದಾರಿಷ್ಠವನ್ನು ಕೊಟ್ಟವರು ನೀವಾಗಿದ್ದೀರಿ. ಅಧರ್ಮವನ್ನೇ ಹೋಗಲಾಡಿಸಿ ಧರ್ಮವನ್ನೇ ಸ್ಥಾಪನೆ ಮಾಡೋದಕ್ಕೆ ಬೇಕಾಗಿ ನನಗೆ ಬಂದಂತಹ ಮಹಾಸಾಯಿ ನೀವಾಗಿದ್ದೀರಮ್ಮ. ಅಮ್ಮ ಏನು ಮಾಡಬಾರದಂತ ಅನ್ಯಾಯವನ್ನು ಮಾಡಿದೆ, ದೇವಲೋಕಕ್ಕೆ ಸಹಾಯ ಮಾಡಿದೆ, ದೇವತೆಗಳೆಲ್ಲ ಬಡಿದೋಡಿಸಿದೆ, ಪಂಚಮಹಾಪಾತಿಗಳಲ್ಲೇ ತೊಡಗಿದಂತಹ ನಾನು ನಿಮ್ಮಲ್ಲಿ ಹೋರಾಡೋದಕ್ಕೆ ಮುಂದಾದೆ. ನನ್ನಿಂದ ಸರ್ವದಾ ಅಪರಾಧವಾಯಿತು, ನನ್ನಿಂದ ಕ್ಷಮಿಸಬೇಕು ದೇವ, ಕ್ಷಮಿಸಬೇಕು ಅಮ್ಮ. ಈಗ ನೆನಪಾಗಿರುವಂತೆ ತಾಯಿ ಏನದು? ಪೂರ್ವದಲ್ಲಿ ಮಾಣಿಕ್ಯ ಶೇಖರನೆಂಬ ದೇವತೆಯುದ ಶ್ರೀ ಬಗಾರಮಾದೇವಿಯಲ್ಲಿ ಸೇವೆಯಿಂದಿರುತ್ತಿರಲು ಒಂದು ದಿನ ಗಂಗಾ ನದಿ ತೀರದೆಡೆಗೆ ತೆರಳಿ ಕಾವಲಿಗೆ ನಿಂತು ತನ್ನ ತಪವನೆಸಗುತ್ತಿರೆ. ದೇವಿ ಕಿನ್ನರ ತರುಣಿಯೋರ್ವಳೆ ತರುತರ ಪಾವನ ನದಿಯಳು ಮೀಯುತ್ತಿಗ ವೇಳೆದಲ್ಲಿ ಸಿಲುಕಿ ಸುಳಿಗೆ ಹೊರಗಿಡುವ ಧ್ವನಿಯಕ್ಕೆ ಜಡಜನೇಂದ್ರಿಯ ಪುರವಿನೆನುತ್ತಲೇ ಒಡನೆ ನದಿಯಲ್ಲಿ ಧುಮುಕಿ ನಾರಿಯ ದಡವ ಸೇರಿ ಕಡಬಳ ರೂಪವ ಕಂಡು ಮೋಗದಲ್ಲಿ ಮಡದಿಯಾಗಿಂದರಿಕೆ ಬೇದರಿ ದೃಢದಿ ಪೊರೆದ ವಚನಕ ಗಿಣಿ ನೀ ಬಿಡು ಮನದ ಬಯಕೆಗಳೆನುತ್ತಲೇ ಹೇಳೆ ನೀತಿಗಳ ನುಡಿಯದ ಧಿಕ್ಕರಿಸಿ ಮೂಗದೆ ಬಿಡಿಯ ನೆರಗನು ಹೇದಿಗೆರೆ ಮುರುಗಿಡಲು ಕರುಣೆಯು ಕೇಳಿ ಲಕ್ಷ್ಮೀದೇವಿ ಕೋಪದಲ್ಲಿ ಒಡವಿಯಲ್ಲಿ ಕಡು ದೈತ್ಯನಾಗೆಂದೊಡನೆ ಶಪಿಸಲು ನಡುಗಿದ ಭಯದಲ್ಲಿ ಒಡಮಡುತ ಮರುಗಳಿಗೆ ಕರುಣವ ತೋರಿ ಶ್ರೀದೇವಿ, ಕರುಣವ ತೋರಿ ಶ್ರೀದೇವಿ ಅಮ್ಮಾಗ ನಾನು ಇಲ್ಲಿಯವಲ್ಲ ತಾಯಿ. ಎಲ್ಲಿಯವನು? ಗಂಧರ್ವ ಲೋಕದ ಮಾಣಿಕ್ಯ ಶೇಖರವನ್ನು ಮತ್ತು ಗಂಧರ್ವದಾಗಿದ್ದೆ. ಲಕ್ಷ್ಮೀ ದೇವಿಯ ಸೇವಕರು ಆಗಿದ್ದಮ್ಮ. ಒಂದು ದಿನ ಭೂಲೋಕದಲ್ಲಿ ಗಂಗಾ ನದಿ ತೀರದಲ್ಲಿ ಲಕ್ಷ್ಮೀ ದೇವಿ ತಪಸ್ಸಲ್ಲಾಚರಿಸುವಂತಹ ಸಮಯದಲ್ಲಿ ಆಕೆಯ ರಕ್ಷಣೆಯನ್ನು ಮಾಡುತ್ತಾ ಸೇವೆಯನ್ನು ಮಾಡ್ತಾ ಇದ್ದವ ನಾನು. ಆದರೆ ಒಂದು ಸಮಯದಲ್ಲಿ ಗಂಗಾ ನದಿ ತೀರದಲ್ಲಿ ಕಿನ್ನರ ಸರೋವರಗಳು ನೀರಿನಲ್ಲಿ ಮುಳುಗುತ್ತಾ ಬಂದಿದ್ದು ನಮ್ಮ ನೀರಿನ ಸಿಲುವಿಗೆ ತಿಳಿಸಿ. ಆದರೆ ಆಕೆಯನ್ನು ರಕ್ಷಣೆ ಮಾಡುವುದು ನನ್ನ ಹೊಣೆಗಾರಿಕೆ. ನೀರಿಗೆ ಧುಮುಕಿದೆ, ಭೂಮಿಯ ತೋಳುಗಳಿಂದ ಆಕೆಯನ್ನು ಎತ್ತು ಮೇಲಕ್ಕೆ ತಂದವದಾಗಿತ್ತು. ಇದೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ಆದರೆ ಮೇಲಕ್ಕೆ ತಂದದ್ದು ಮಾತ್ರವಲ್ಲ, ಆಕೆಯ ರೂಪವನ್ನು ನೋಡಿದಾಗ ಆ ಮನ್ಮಥನ ಸರಾಘಾತಕ್ಕೆ ಸಿಲುಕಿದಂತಹ ನಾನು ಆಕೆಯನ್ನು ಬಯಸಿದಮ್ಮ, ಬಯಸಿದೆ. ಆಕೆಯನ್ನು ಮದುವೆಯಾಗುವುದಕ್ಕೂ ಕೇಳಿದಾಗ ಆಕೆ ಒಂದು ಮಾತನ್ನು ಹೇಳಿದಳು, ನನ್ನನ್ನು ರಕ್ಷಣೆ ಮಾಡಿದಂತ ನೀವು ನನ್ನ ತಂದೆಯೇ ಸಮಾನ. ಆಕೆಯ ಮಾತನ್ನು ನಾನು ಒಪ್ಪಲಿಲ್ಲಮ್ಮ. ಆಕೆಯ ಸೀರೆಗೆ ಕೈ ಹಾಕಿ ತಪಸ್ಸಿನಲ್ಲಿದ್ದಂತಹ ಲಕ್ಷ್ಮೀ ದೇವಿ ಎಚ್ಚೆತ್ತು ಗೊಂದಂತ ನನಗೊಂದು ಶಾಪವನ್ನು ಕೊಟ್ಟಿದ್ದಾರೆ. ಏನೆಂದು? ಭೂಲೋಕದಲ್ಲಿ ನೀನು ದುಷ್ಟನಾಗಿದ್ದರೆ
ಹಾಗೆ ಧರಿಸಿದ ತಾಯಿ. ಆದರೆ ಆ ಲಕ್ಷ್ಮೀ ದೇವಿಯಲ್ಲಿ ಕಾಡಿದೆ ಬೇಡಿದೆ, ಅಮ್ಮ ಅಮ್ಮ ನನ್ನಿಂದ ತಪ್ಪಾಯ್ತು ಕೇಳಿದಾಗ ಒಂದು ಮಾತನ್ನು ಹೇಳಿದರು. ಏನು? ಭೂಲೋಕದಲ್ಲಿ ನೀನು ದುಷ್ಟರಾಕ್ಷಿಸಿದ್ರು ಕೂಡ ನಿನ್ನಲ್ಲಿ ಹೋರಾಡೋದಕ್ಕೆ ಬೇಕಾಗಿ ಆ ದರೆಗಿಳಿಯ ಬಂದಂತಹ ಮಹಾತಾಯಿ ಎದುರಾಗಿ ಬರ್ತಾಳೆ. ಆಕೆಯಲ್ಲಿ ಹೋರಾಡು, ಮುಂದಕ್ಕೆ ನಿನಗೆ ಮೋಕ್ಷವನ್ನು ಆಕೆ ಕರುಣಿಸುತ್ತಾಳೆ. ಈ ಸಮಯದಲ್ಲಿ ನನ್ನ ಎದುರಿಗೆ ಬಂದಂತಹ ಮಹಾಲಕ್ಷ್ಮಿ ದೇವಿಯೇ ನೀವಾಗಿದ್ದೀರಿ. ಹೌದು ಅಮ್ಮ, ಏನು? ನನ್ನನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸಬೇಕು ತಾಯಿ. ಭಂಡಾಸುರ, ಈ ಹಿಂದೆ ನಾನೇ ಲಕ್ಷ್ಮಿಯಾಗಿ ಶಪಿಸಿ ಪಾರ್ವತಿಯಾಗಿ ಪಡೆದು ಶಾರದಿಯಾಗಿ ಅನುಗ್ರಹಿಸಿದವಳು. ಕಾಮೇಶ್ವರ ಪರಮೇಶ್ವರ ಕೊಟ್ಟಂತಹ 60,000ಗಳ ಆಯಸ್ಸು ಅದರಲ್ಲಿ ಕೇವಲ ಕ್ಷಣಿಕ ಮಾತ್ರ ಉಳಿದಿದೆ. ಈಗ ನಿನ್ನಲ್ಲಿ ಕೇಳುವುದು, ನಿನಗೆ ಬದುಕುವಂತಹ ಆಸೆ ಉಂಟು ಅಥವಾ ಮೋಕ್ಷವನ್ನು ಪಡೆಯಬೇಕು? ನಾನು ನನ್ನಿಂದಂತ ಯಾವುದು ಇಲ್ಲ ತಾಯಿ. ನಮ್ಮವರನ್ನು ಒಳಗೂಡಿಕೊಂಡು ಮಾಡಿದಂತಹ ಸಾಧನೆಯ ಮೂಲಕ ಎತ್ತರವಾದಂತಹ ಪದವಿಯನ್ನು ಪಡೆದವ ನಾನಾದರೂ ಕೂಡ ಈ ಪ್ರಪಂಚದಲ್ಲಿ ಏನಿಲ್ಲ ತಾಯಿ. ಅಮ್ಮ, ಏನು? ನನ್ನದೊಂದು ಮನದ ಆಸೆ. ಏನು? ನಿನ್ನಲ್ಲಿ ಹೋರಾಡಬೇಕು, ನಿನ್ನಲ್ಲಿ ಮೋಕ್ಷವನ್ನು ಪಡೆಯಬೇಕಂತ ನನ್ನ ಮನದ ಆಸೆ. ಅದನ್ನು ಈಡೇರಿಸಿಕೊಳ್ಬೇಕು ತಾಯಿ. ಕಾಮೇಶ್ವರ ಕೊಟ್ಟಂತಹ ದಿವ್ಯಾಸ್ತ್ರ ಇದೆ, ಪಡೆದುಕೋ ಮೋಕ್ಷವನ್ನು. ನಾರಾಯಣ, ಕರುಣದಿಂದ ಭಯ ಕೊಡುತ್ತವರ ಸಂತವಿದೆ. ಪರಮ ಸಂತಸದಿಂದ ಮಳೆಗಳಂತ ಕಾರಣವನ್ನು ಮಣಿದ್ವೀಪದಲ್ಲಿ ನಿಳೆಯಾದಳೆಂಬ ತೆರದಿ ಭಂಡಾಸುರನ ಒದಗಿಬೇಕಾಗಿ ನೀವೆಲ್ಲವರು ಅಂಬಾಸುರ ಮಾಡುವ ಮೂಲಕವಾಗಿ ಲಲಿತಾಂಬಿಕೆಯಾಗಿ ಬಂದು ದುರುಳನಾದಂತಹ ಭಂಡಾಸುರನನ್ನು ವಧಿಸಿದವಳಿದ್ದೀರಿ. ಭಂಡಾಸುರನ್ನು ವಧಿಸಿ ಭಂಡಾಸುರ ಮರ್ಧಿನಿಯಾದಿ ಈ ಸಂದರ್ಭದಲ್ಲಿ ಹುಟ್ಟಿಕೊಂಡಿದ್ದು ಲಲಿತ ಸಹಸ್ರನಾಮ. ಈ ಲಲಿತ ಸಹಸ್ರನಾಮವನ್ನು ಲೋಕಕ್ಕೆ ವಿತರಿಸುವಂತಹ ಕಾರ್ಯ ನಿನ್ನಿಂದಾಗಬೇಕು ಮಗನೇ. ಇದು ಅಗ್ನಿಕುಂಡ ನಿರ್ಮಿತವಾಗಿದೆ, ಶ್ರೀಚಕ್ರನನ್ನು ಬಯಸುತ್ತಾ ಇದೆ. ಲಲಿತಾಂಬೆಯಾದಂತಹ ನಾನು ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಭವಿಸಿ ದೂರನಾದಂತಹ ಭಂಡಾಸುರನನ್ನು ವಧಿಸಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿಕೊಟ್ಟಿದ್ದಾಳೆ. ಶ್ರೀದೇವಿಯ 1000 ನಾಮವನ್ನು ಹೊಗಳುವಂತಹ ಶ್ರೀದೇವಿ ಲಲಿತೋಪಖ್ಯಾನ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಹಾಡಿದಂತಹ ನಮಗೂ ನೋಡಿ ಕೇಳಿದಂತಹ ನಿಮಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಎಂಬುದಾಗಿ ಹೇಳುತ್ತಾ ಪುಣ್ಯಕಥೆಗೆ ಮಂಗಣವನ್ನು ಹಾಡಿದರೆ ಸಭಿಕರನ್ನೇ ಅಪ್ಪಣೆ. ಭದ್ರಂ ಶುಭಂ.